Hi, good morning students. Now I do 9th standard Hindi. I think in previous class we start that lesson number 6, Cherapunji se aaya hoon. Is I know children? So now I'll continue that lesson. Cherapunji se aaya hoon. Meghalay यानी बादलों का घर. यानी बादलों का घर को किस कहते हैं? मेघालय को यानी बादलों का घर कहते हैं. मेघालय का राजधानी का नाम ಶ್ರೀಲಂಗಾ. ಸೊ ಇಲ್ಲಿ ಮೇಘಾಲಯ ಯಾನಿ ಬಾದಲೋಂ ಕಾ ಘರ್ ಅಂತ ಹೇಳಿ ಕರೀತಾರೆ. ಈ ಮೇಘಾಲಯದ ರಾಜಧಾನಿ ಶ್ರೀಲಂಗಾ. ಸೊ ಇಲ್ಲಿ ಯಾರು ಲೇಖಕರು? ಪ್ರದೀಪ್ ಪಂತ್ ಜಿ ಜೊತೆ ಶ್ರೀ ಸಂಗಮ ಅಂದರೆ ಆ ರಾಜ್ಯದ ಅಧಿಕಾರಿ ಶ್ರೀ ಸಂಗಮ ಮತ್ತು ಇವರ ಇಬ್ಬರು ಫ್ರೆಂಡ್ಸ್ ಎಲ್ಲಿಗೆ ಹೊರಟಿದ್ದಾರೆ? ಚೆರಾಪುಂಜಿಗೆ ಹೊರಟಿದ್ದಾರೆ. ಶ್ರೀಲಂಗಾದಿಂದ ಚೆರಾಪುಂಜಿ ಎಷ್ಟು ಕಿಲೋಮೀಟರ್ಸ್ ದೂರದಲ್ಲಿರೋದು? 53 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಸೊ ಇವ್ರು 3 ಜನ ಜೀಪಲ್ಲಿ ಹೊರಡ್ತಾರೆ. ಸೊ ಹೊರಡೋದಾಗ ಈ ಹೊರಡೋ ಅಂಥ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ದಾರಿಯಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಸುತ್ತ ನಚ್ಚ ಹಸಿರಿನ ಮರ ಗಿಡಗಳೇ ತುಂಬಿದೆ. ಹಾಗೆ ಮಳೆ ಅನ್ನೋದು ಯಾವಾಗಲೂ ಜಿನುಕ್ತಾನೇ ಇದೆ. ಸೊ ಈ ಮಳೆ ಅತಿರಿಕ್ತವಾಗಿ ಬೀಳ್ತಾ ಇದ್ದಂತಹ ಇದರಿಂದ ಈ ಮೇಘಾಲಯ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ? ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾರೆ. ಬಿಜ್ಲಿ ಕಾ ಉತ್ಪಾದನ್ ಹೋಗಾ. ಸೊ ಈ ಬಿಜ್ಲಿಯನ್ನು ಉತ್ಪಾದನೆ ಮಾಡಿ ಹೆಚ್ಚಿನ ಬಿಜ್ಲಿಯನ್ನು ಏನು ಮಾಡ್ತಾಯಿದ್ರು? ಬೇರೆ ರಾಜ್ಯಗಳಿಗೂ ಕೊಡ್ತಾಯಿದ್ರು. ಹಾಗೆ ಆ ರಾಜ್ಯದಲ್ಲಿದ್ದಂತಹ ಎಲ್ಲ ಒಂದು ಹಳ್ಳಿಗಳು ಕೂಡ ಈ ವಿದ್ಯುತ್ನಿಂದ ಕಂಗೊಳಿಸ್ತಾ ಇತ್ತು. ಸೊ ಇಲ್ಲಿ ಈ ಒಂದು ಶ್ರೀಲಂಗಾದಿಂದ ಚೆರಾಪುಂಜಿಗೆ ಹೋಗುವಂಥ ದಾರಿಯಲ್ಲಿ ಇದ್ದಂತಹ ಪರ್ವತಮಾಲೆಗಳನ್ನು 3 ಪರ್ವತಮಾಲೆಗಳನ್ನಾಗಿ ವಿಂಗಡಿಸಿದರು. ಯಾವುದ್ಯಾವುದು? ಒಂದು ಕಾಸಿ ಪರ್ವತ್, ಒಂದು ಗಾರೋ ಪರ್ವತ್, ಒಂದು ಜಯಂತಿಯ ಪರ್ವತ್. ಏನಪ್ಪ ವಿಶೇಷತೆ ಈ 3 ಪರ್ವತಗಳು ಅಂತ ಅಂದರೆ, ಈ 3 ಪರ್ವತದಲ್ಲಿ ವಾಸ ಮಾಡುವಂಥ ಜನಾಂಗದವರು ಬೇರೆ ಆಗಿದ್ರು. ಅವರ ಸಂಸ್ಕೃತಿ ಬೇರೆ ಇತ್ತು. ರೀತಿ ರಿವಾಜ್, ಪರ್ವ, ಉತ್ಸವ್ ಅಂದರೆ ಅಲ್ಲಿದ್ದಂತಹ ಪ್ರತಿಯೊಂದು ಅವರ ಆಚರಣೆಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಸೊ ಎಲ್ಲ ವಿಭಿನ್ನವಾಗಿತ್ತು. ಸೊ ಆ ವಿಭಿನ್ನತೆಯ ಆಧಾರವಾಗಿ ಅಲ್ಲಿರುವಂತಹ ಪರ್ವತಮಾಲೆಗಳನ್ನು 3 ಪರ್ವತಮಾಲೆಗಳನ್ನಾಗಿ ವಿಂಗಡಿಸಿರ್ತಾರೆ. ಯಾವುದ್ಯಾವುದು? ಒಂದು ಕಾಸಿ ಪರ್ವತ್, ಒಂದು ಗಾರೋ ಪರ್ವತ್, ಒಂದು ಜಯಂತಿಯ ಪರ್ವತ್. ಸೊ ಇಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ ಪಾರಿವಾರಿಕ ವ್ಯವಸ್ಥೆ ಯಾವ ರೀತಿ ಇತ್ತಪ್ಪ ಅಂದರೆ ಮಾತೃಸತ್ತಾತ್ಮಕ್. ಸೊ ಮಾತೃ ಅಂತ ಅಂದರೆ ಯಾರು? ತಾಯಿ. ತಾಯಿಯ ಸಮ್ಮುಖದಲ್ಲಿ ನಡೆಯುವಂತಹ ಒಂದು ಆಚರಣೆಗಳು, ರೀತಿ ರಿವಾಜುಗಳು ಎಲ್ಲ. ಸೊ ಹಾಗಾಗಿ ಅಲ್ಲಿನ ಪಾರಿವಾರಿಕ ಅಂದರೆ ಪರಿವಾರ ಅಂದರೆ ಕುಟುಂಬಗಳ ಆಚರಣೆ ಅಥವಾ ಕುಟುಂಬಗಳ ವ್ಯವಸ್ಥೆ ಹೇಗಿತ್ತಪ್ಪ ಅಂದರೆ ತಾಯಿ ಪ್ರಧಾನವಾಗಿ ಆ ಒಂದು ಕುಟುಂಬದ ಮುಖ್ಯಸ್ಥೆ ಆಗಿದ್ದರು. ನಮ್ಮಲ್ಲೆಲ್ಲ ಯಾರು ಕುಟುಂಬದ ಮುಖ್ಯಸ್ಥರು ಅಂದರೆ ತಂದೆ, ಹೌದು ತಾನೆ? ಹಾಗೆ ತಂದೆ ಮಾಡಿದಿಟ್ಟಂತಹ ಆಸ್ತಿ ಹಣ ಎಲ್ಲ ಯಾರಿಗೆ ಸೇರ್ತಾ ಇತ್ತು? ತನ್ನ ಮಗನಿಗೆ ಸೇರ್ತಾ ಇತ್ತು, ಹೌದಲ್ವಾ? ಆದರೆ ಇಲ್ಲಿ ಇದ್ದಂಥದ್ದು ಮಾತೃಸತ್ತಾತ್ಮಕ ಅಂದರೆ ತಾಯಿ ಪ್ರಧಾನ ಕುಟುಂಬವಾಗಿರ್ತಿತ್ತು. ಸೊ ಹಾಗಾಗಿ ಅಲ್ಲಿ ಭೂಮಿ, ಧನ್, ಸಂಪತ್ತಿ ಸಬ್ ಮಾಸೆ ಭೇಟಿ ಕೋ ಮಿಲಾತಿ ಹೈ. ಅಲ್ಲಿ ತಾಯಿ ಮಾಡಿಟ್ಟಂತಹ ಭೂಮಿ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ಇದೆಲ್ಲ ಯಾರಿಗೆ ಸೇರ್ತಾ ಇತ್ತು? ಬೇಟಿ ಕೋ ಮಿಲಾತಿ ಹೈ, ಮಗಳಿಗೆ ಸೇರ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಮಾತೃಸತ್ತಾತ್ಮಕ ವ್ಯವಸ್ಥೆಯಾಗಿತ್ತು. ಇಲ್ಲಿವರೆಗೂ ಲೆಸನ್ ಆಗಿತ್ತು, ಹೌದಲ್ವಾ? ನಾವು ಐ ಕಂಟಿನ್ಯೂ ದಟ್ ಲೆಸನ್. ಲಿಸನ್ ದಟ್. स्त्री का यह वर्चस्व है, यह आहसास गुहा अटी से मेघालय की सीमा में घूमने के साथ ही होने लगता है. तमाम दुकानों पर स्त्रियों का सौदा बेचती और बेहिचक बतियाती दिखाई देती है. श्रीलंका में भी उन्हें दुकान पर बैठा देखा जा सकता है. ಸೊ ಅಲ್ಲಿ ಶ್ರೀಲಂಗಾದಿಂದ ಚೆರಾಪುಂಜಿಗೆ ಹೋಗೋ ಎಲ್ಲ ದಾರಿಗಳಲ್ಲೂ ಇದ್ದಂತಹ ಅಂಗಡಿಗಳ ಮೇಲೆ ಯಾರಿದ್ರಪ್ಪ ಅಂದರೆ ಮಹಿಳೆಯರೇ ಇದ್ದರು. ಮಹಿಳೆಯರೇ ವ್ಯಾಪಾರವನ್ನು ಮಾಡ್ತಾ ಇದ್ರು. ಸೊ ಶಾಯದ್ ಯಹ ಸ್ಥಿತಿ ಪೂರ್ವೋತ್ತರಕ್ಕೆ ಅನ್ಯ ರಾಜ್ಯೋಮೋ ಭಿ ಹೈ. ಸೊ ಈ ಒಂದು ಮಾತೃ ಪ್ರಧಾನ ಕುಟುಂಬ ಅನ್ನೋ ವ್ಯವಸ್ಥೆ ಉತ್ತರ ಭಾರತದಲ್ಲಿ ಇನ್ನೂ ಕೆಲವೊಂದು ರಾಜ್ಯಗಳಲ್ಲಿ ಈ ಒಂದು ಆಚರಣೆ ಈಗಲೂ ಇದೆ.
सो भले ही वह मातृसत्तात्मक पारिवारिक व्यवस्था ना हो। कुछ साल पहले मणिपुर की राजधानी इंफाल में भी यही सब देखा था। ಸೊ ಈ ಕೆಲವೊಂದು ವರ್ಷಗಳ ಹಿಂದೆ ಏನಾಗಿತ್ತಪ್ಪ ಅಂದರೆ ಮಣಿಪುರ್ನ ರಾಜಧಾನಿ ಯಾವುದು ಇಂಫಾಲ್ ಅನ್ನೋದರಲ್ಲಿ ಒಂದು ಘಟನೆ ನಡೆದಿರುತ್ತೆ. ಏನಪ್ಪ ಅಂದರೆ स्त्रियों का पूरा बाजार ये है वहाँ जिसे ಮಾಹಿತಿ ಬಜಾರ್ कहते हैं. ಅಲ್ಲಿ ಒಂದು ಮಾರುಕಟ್ಟೆ ಇದೆ, ಮಾರ್ಕೆಟ್ ಅಂತ ಏನು ಕರಿತೀವಿ ಅದು. ಎಲ್ಲಿ? ಇಂಫಾಲ್. ಯಾವುದರ ರಾಜಧಾನಿ ಇದು? ಮಣಿಪುರದ ರಾಜಧಾನಿ. ಸೊ ಇಂಫಾಲಲ್ಲಿ ಮಾಹಿತಿ ಬಾಜಾರ್ ಅನ್ನೋ ಒಂದು ಮಾರುಕಟ್ಟೆ ಇದೆ. ಈ ಮಾರುಕಟ್ಟೆಯ ವಿಶೇಷತೆ ಏನಪ್ಪ ಅಂತಂದರೆ ಸ್ತ್ರೀಯೋಂಕ ಪೂರಾ ಬಾಜಾರ್ ಹಿ. ಆ ಒಂದು ಇಡೀ ಮಾರುಕಟ್ಟೆಯಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ವಸ್ತುಗಳನ್ನ ಮಾರಾಟ ಮಾಡೋರಾಗಿರ್ಬೋದು ಅಥವಾ ವಸ್ತುಗಳನ್ನು ಕೊಂಡ್ಕೊಳ್ಳೋರಾಗಿರ್ಬೋದು, ಎಲ್ಲರೂ ಕೇವಲ ಸ್ತ್ರೀಯರು ಮಾತ್ರ ಇರ್ತಾರೆ. ಸೊ ಹಾಗಾಗಿ ಆ ಒಂದು ಮಾರುಕಟ್ಟೆಗೆ ಇದ್ದಂತಹ ಹೆಸರು ಮಾಹಿತಿ ಬಾಜಾರ್, ಯಾನಿ ಮಾಕಾ ಬಾಜಾರ್. ಮಾಹಿತಿ ಬಜಾರ್ನ ಶಾರ್ಟ್ ಫಾರ್ಮಲ್ಲಿ ಕೂಡ ಏನಂತ ಕರಿತಿದ್ರು? ಮಾಕಾ ಬಾಜಾರ್, ಅಮ್ಮನ ಮಾರುಕಟ್ಟೆ ಅಂತ ಹೇಳಿ ಕರಿತಾ ಇದ್ರು. ಯಾಕಂದರೆ ಅಲ್ಲಿದ್ದಂತಹ ಎಲ್ಲ ಗ್ರಾಹಕರಾಗಿರ್ಬೋದು ಅಥವಾ ಖರೀದಿ ಮಾಡೋರಾಗಿರ್ಬೋದು ಎಲ್ಲರೂ ಏನಾಗಿರ್ತಾರೆ? ಕೇವಲ ಮಹಿಳೆಯರೇ ಆಗಿರ್ತಾರೆ. दिन भर सामान की बिक्री कर शाम को अपने अपने घर लौटती है. ದಿನಪೂರ್ತಿಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡೋದು, ಸಂಜೆ ಆದ ತಕ್ಷಣ ಎಲ್ಲರೂ ಅವರವರ ಮನೆಗೆ ಹೋಗೋದು. ಇದು ಆ ಒಂದು ಮಾರುಕಟ್ಟೆಯ ನಿಯಮ ಆಗಿರುತ್ತೆ. ಸೊ ಕಿಸಿ ಪ್ರಕಾರ ಕಾ ವರ್ಗಭೇದ ನಹಿ. ಆ ಒಂದು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ವರ್ಗಭೇದ ಅನ್ನೋದು ಇರಲಿಲ್ಲ. ಅಂದರೆ ಯಾವುದೇ ರೀತಿ ನೀನು ಹೆಚ್ಚು ನೀನು ಕಮ್ಮಿ ಅನ್ನೋದು ಇರ್ತಿರ್ಲಿಲ್ಲ. सो यानी अमीरों की घरी की स्त्रियां भी इसी ಮಾಹಿತಿ ಬಜಾರ್ में मिल जाएगी. ಸೊ ಒಂದು ಮಾಹಿತಿ ಬಜಾರ್ನಲ್ಲಿ ಕೇವಲ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅಷ್ಟೇ ವ್ಯಾಪಾರವನ್ನು ಮಾಡ್ತಾ ಇರಲಿಲ್ಲ, ಶ್ರೀಮಂತ ಕುಟುಂಬದ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬರ್ತಾ ಇದ್ರು. ಹಾಗೆ ಇನ್ನೂ ಕೆಲವರು ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಸೊ ಗರೀಬ್ ಗರೋಂಕಿ ಸ್ತ್ರೀಯಾ ಬಿ. ಸೊ ಇದು ಮಾಹಿತಿ ಬಜಾರ್ನ ವಿಶೇಷತೆ. ಮಾಹಿತಿ ಬಜಾರ್ को यानी माँ का बाजार है. सुबह से शाम तक सामान बिक्री कर शाम अपने घर लौटती है. किसी प्रकार का वर्गभेद नहीं, यानी अमीर घरों की स्त्रियां भी इस माहिती बाजार मिल जाएंगी और गरीब घरों की स्त्रियां भी. तभी एक मोड़ निकलने पर चरापुंजी सी छोटा सा बाजार दिखाई ಪಡ್ತಾ ಹೈ. ಸೊ ಈ ರೀತಿ ಇಂಫಾಲಲ್ಲಿ ಇದ್ದಂತಹ ಈ ಒಂದು ಮಾರುಕಟ್ಟೆಗೆ ಅನುಗುಣವಾಗಿ ಚರಾಪುಂಜಿಯಲ್ಲೂ ಕೂಡ ಒಂದು ಚಿಕ್ಕ ಮಾರುಕಟ್ಟೆ ಇದೆ. और इस बाजार में दुकान पर बैठी महिलाएं फिर चाहे दुकान फल सब्जियों या चाय की हम आगे बढ़ जाते हैं. ಸೊ ಅದೇ ರೀತಿ ಇಲ್ಲೂ ಕೂಡ ಹೆಣ್ಣು ಮಕ್ಕಳೇ ಇರುವಂತಹ ಮಾರುಕಟ್ಟೆಗಳು ಅಥವಾ ಅಂಗಡಿಗಳಿದ್ದು ಅಲ್ಲಿ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ತರಕಾರಿ ಹಣ್ಣುಗಳನ್ನು ಮಾರ್ತಾ ಇದ್ರು. ಹಾಗೆ ಕಾಫಿ, ಅಂದರೆ ಅಲ್ಲಿ ತುಂಬ ಮಳೆ ಬರ್ತಿರೋದ್ರಿಂದ ಕಾಫಿ ಟೀ ವ್ಯವಸ್ಥೆ ಎಲ್ಲ ಇರ್ತಾ ಇತ್ತು. ಸೊ ಅಲ್ಲಿಂದ ಜೀಪ್ ಮುಂದೆ ಹೊರಡುತ್ತೆ. ಕುಚ್ ಆಗೆ ಬಡ್ಕರ್ ಸಂಗಮನೇ ಜೀಪ್ ರುಕ್ವಾ ದಿ. ಸೊ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಸಂಗಮ ಏನು ಮಾಡಿದ್ರು? ಜೀಪನ್ನು ನಿಲ್ಲಿಸ್ತಾರೆ. हम सभी नीचे उतर गया. सामने दिखाई पड़ रहा है नौहशंगतियांग प्रपात. सो जो मानसमाई प्रपात के नाम से लोकप्रिय है. ತಕ್ಷಣ ಆ ಜೀಪಿಂದ ಎಲ್ಲರೂ ಇಳಿತಾರೆ, ಮುಂದೆ ನೋಡ್ತಾರೆ, ಅಲ್ಲಿ ಒಂದು ಪ್ರಪಾತ ಇದೆ. ಆ ಪ್ರಪಾತಕ್ಕೆ ಇದ್ದಂಥ ಹೆಸರು ನೌಹಶಂಗತಿಯಾಂಗ್. ಸೊ ಅದು ಏನಂತ ಫೇಮಸ್ ಆಗಿತ್ತಪ್ಪ ಅಂದರೆ ಮಾನ್ಸ್ಮಾಯಿ ಅನ್ನೋ ಒಂದು ಹೆಸರಿಂದ ಫೇಮಸ್ ಆಗಿರುತ್ತೆ. ऊंचे पहाड़ से सैकड़ों फुट नीचे पानी लगातार ಬೇರೋ ಕಟೋಕ್ ಗಿರ್ ರಹಾ ಹೈ. ಎತ್ತರವಾದ ಪರ್ವತ ಬೆಟ್ಟಗಳಿಂದ ಸಂಧಿಯಲ್ಲಿ ಹಿಮ ಏನಾಗ್ತಿದೆ? ಮಳೆ ಹನಿಗಳು ನೀರು ನದಿಯಾಗಿ ಹರಿತಾ ಇತ್ತು. ವಹ್ ದೇಹಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್. ಸೊ ಅದನ್ನು ಬಿಟ್ಟು ಮುಂದೆ ಹೋದರೆ ಅವರು ಇದ್ದಿದ್ದ ದೇಶ ಯಾವುದು? ಬಾಂಗ್ಲಾದೇಶ್.
संगमा के साथियों में से एक कहता है, अभी अभी जब जीप से उतरे तो हल्की धूप थी और अभी क्षण भर बाद ही बादल गिरे और हल्की हल्की वर्षा होने लगी। मैं संगमा के आगे अपना पुराना सवाल दोहराता हूँ, क्या साल भर यहाँ वर्षा होती रहती है? संगमा हंसते हुए कहते हैं, पंत साहब यह ಚರಾಪುಂಜಿ है। ಸೊ ಹಾಗೆ ಅವ್ರು ನಿಂತ್ಕೊಂಡು ಆ ಒಂದು ಪ್ರಪಾತವನ್ನು ನೋಡ್ತಾ ಇದ್ದಂಗೆ ಇದ್ದಕ್ಕಿದ್ದಂತೆ ಮಳೆ ಏನಾಗುತ್ತೆ ಮತ್ತೆ ಜೋರಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ। ತಕ್ಷಣ ಎಲ್ಲ ಏನು ಮಾಡಿದ್ರು, ಅಲ್ಲಿಂದ ಜೀಪಿಗೆ ಹತ್ತುತ್ತಾರೆ। ಜೀಪಿಗೆ ಹತ್ತಿದ ತಕ್ಷಣ ಪಂತ್ ಜಿಯವರು ಪ್ರದೀಪ್ ಪಂತ್ ಕೇಳ್ತಾರೆ ಯಾರನ್ನ, ಶ್ರೀ ಸಂಗಮ ಅವ್ರನ್ನ, ಯಹ ಸಾಲ್ ಭರ್ ವರ್ಷ ಹೋತಿ ಹೈ, ಸ್ವಾಮಿ ವರ್ಷ ಪೂರ್ತಿ ಇಲ್ಲಿ ಮಳೆ ಹೀಗೆ ಬೀಳ್ತಾ ಇರುತ್ತಾ ಅಂತ। ಆಗ ಸಂಗಮಾಜಿಯವರು ಹೇಳ್ತಾರೆ, ಪಂತ್ ಸಾಹಬ್ ಯಹ ಚರಾಪುಂಜಿ ಹೈ, ಹೌದು ಸ್ವಾಮಿ, ಯಾವಾಗಲೂ ಮಳೆ ಹೀಗೆ ಬೀಳ್ತಾ ಇರತ್ತೆ, ಯಾಕಂದರೆ ಇದು ಚರಾಪುಂಜಿ। ಹಾ ಕಾಯಲ್ ಆಯಾ ಯಹ ಚರಾಪುಂಜಿ ಹೈ, ಹೌದು ಇದು ಚರಾಪುಂಜಿ। ಯಾಕಪ್ಪ ವರ್ಷೊಂಬತ್ತು ಕಾಲ ಇಲ್ಲಿ ಮಳೆ ಬೀಳ್ತಾ ಇರುತ್ತಪ್ಪ ಅಂದರೆ, ಸಮುದ್ರ ಕಿ ಸತಹ್ ಸೆ ಕೋಯಿ 1300 ಮೀಟರ್ ಊಪರ್ ಹೈ। ಸೊ ಸಮುದ್ರದ ದಡದಿಂದ ಕೇವಲ ಇಲ್ಲಿ 300 ಮೀಟರ್ ಎತ್ತರದಲ್ಲಿ ಒಂದು ಪ್ರದೇಶ ಇರೋದು। ಸೊ ಹಾಗಾಗಿ ಜೋ ವಿಶ್ವ ಮೇ ಸಬ್ಸೆ ಅಧಿಕ್ ವರ್ಷ ವಾಲೆ ಸ್ಥಾನ ಕೆ ಲಿಯೆ ಪ್ರಸಿದ್ಧ ಹೈ, ಹಾಗಾಗಿ ಇಡೀ ಪ್ರಪಂಚದಲ್ಲೇ ವರ್ಷದ ಎಲ್ಲ ದಿನಗಳಲ್ಲೂ ಮಳೆ ಬೀಳೋ ಅಂತಹ ಪ್ರದೇಶ ಅಂತಲೇ ಇದು ಫೇಮಸ್ ಆಗಿದೆ। हम लोग कभी कलहल चलहल करते प्रपात को निहार रहे हैं, कभी पानी से घिरे बांग्लादेश के भूभाग को। ಸೊ ಅಲ್ಲಿಂದ ಹೊಸಂಗತಿಯಾಗಿ ಪ್ರಪಾತದಿಂದ ಬೀಳ್ತಾ ಇದ್ದ ನೀರು ಎಲ್ಲಿಗೆ ಬರುತ್ತೆ, ಈಗ ನೆಕ್ಸ್ಟು ಬಾಂಗ್ಲಾದೇಶಕ್ಕೆ ಕನೆಕ್ಟ್ ಆಗಿರುತ್ತೆ। ಸೊ ಹೀಗೆ ಪ್ರದೀಪ್ ಪಂತ್ಜಿಯವರು ಚರಾಪುಂಜಿಯಲ್ಲಿ ನೋಡ್ತಾ ಸಂಗಮಜಿಯವರ ಜೊತೆ ಇದ್ರು। ವರ್ಷ ಫಿರ್ ಬಂದ್ ಹೋಗಯಿ, ವರ್ಷ ಏನಾಯಿತು ಮತ್ತೆ ನಿಂತ್ಕೊಂತು, ಅಂದರೆ ಮಳೆ ಸ್ಟಾಪ್ ಆಗಿದೆ। ಧೂಪ್ ಫಿರ್ ಕಿಲ್ ಆಯಿ ಹೈ, ಎಲ್ಲೋ ಅಲ್ಪ ಸ್ವಲ್ಪ ಬಿಸಿಲು ಥರ ಕಾಣ್ತಾ ಇತ್ತು। ಇಸಿ ಥರ ವರ್ಷ ಧೂಪ್ ಕೊಹರೆ ಕೋ ಲೋಕ ಚಿಪಿ ಕಿ ಖೇಲ್ ಚಲ್ತಾ ರಹತಾ ಹೈ ಯಹಾ। ಸೊ ಹೀಗೆ ಪ್ರತಿದಿನ ಬಿಸಿಲು ಬರುತ್ತೆ, ಹಾಗೆ ಮಳೆ ಬರುತ್ತೆ, ಈ ರೀತಿ ಆಟ ಪ್ರತಿದಿನ ಅಲ್ಲಿ ನಡೀತಾನೆ ಇರುತ್ತೆ। हम लोग अब जीप में बैठकर लौट रहे हैं, ಅಲ್ಲಿಂದ ಜನ ಏನು ಮಾಡಿದ್ರು, ಮತ್ತೆ ಜೀಪಲ್ಲಿ ಕುತ್ಕೊಂಡು ಹೊರಡ್ತಾರೆ। संगमा रास्ते में कांसी जयंतिया और गारो पर्वत के लोगों के बारे में बताते लगते हैं। ನೋಡಿ, ಶ್ರೀಲಂಕಾದಿಂದ ಚರಾಪುಂಜಿಗೆ ಬರ್ತಾ ಇದ್ದಂಥ ದಾರಿಯಲ್ಲಿ ಇದ್ದಂಥ ಪರ್ವತಗಳನ್ನು 3 ಭಾಗಗಳನ್ನಾಗಿ ವಿಂಗಡಿಸಿದ್ರು। ಯಾವುದ್ಯಾವುದು? ಕಾಸಿ ಪರ್ವತ, ಜಯಂತಿಯ ಪರ್ವತ और ಗಾರೋ ಪರ್ವತ। ಸೊ ಇಲ್ಲಿನ ವಿಶೇಷತೆ ಏನು, ಇಲ್ಲಿನ ಜನರದ ಬಗ್ಗೆ ಇಲ್ಲಿ ಸಂಗಮ ಅವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು। वे कहते हैं, कासियों को यहाँ सम्मान की दृष्टि से देखा जाता, करीब 6 लाख गारो लोगों की मातृभूमि को गारो पर्वतमालाएं यह माना जाता है कि गारो समूह बोडो जाति का अंग है। ಕಾನ್ಸಿಯ ಸಮಾನದವರು, ಕಾನ್ಸಿಯ ಪರ್ವತದ ಜನಗಳನ್ನು ನಾವು ನಮ್ಮ ಸಮಾನರು ಅಂತ ಹೇಳಿ ನೋಡ್ತೀವಿ। ಹಾಗೆ ಸುಮಾರು 6 ಲಕ್ಷ ಜನ ಯಾವ ಜನಾಂಗದವರು ಇದ್ದಾರೆ, ಗಾರೋ ಜನಾಂಗದವರು ಇದ್ದಾರೆ। ಸೊ ಆ ಒಂದು ಮಾತೃಭೂಮಿ ಅವರು ಎಲ್ಲಿ ವಾಸ ಮಾಡ್ತಾರೋ ಆ ಭೂಮಿಯನ್ನು ನಾವು ಗಾರೋ ಪರ್ವತಮಾಲಾಯೆ ಅಂತ ಹೇಳಿ ಕರಿತೀವಿ। ಈ ಒಂದು ಗಾರೋ ಸಮೂಹ ಯಾವ ಜನಾಂಗದಿಂದ ಬಂದಿದೆಯಪ್ಪ ಅಂದರೆ, ಬೋಡೋ ಜಾತಿಯಿಂದ ಬಂದಿರುವಂತಹ ಒಂದು ಅಂಗ। ಸೊ ನೋಂಗೆ ಕ್ರೇಮ್ ಕಾಸಿಯೋಂಕ ಪ್ರಮುಖ ನೃತ್ಯ, ಕಾಸಿ ಪರ್ವತ ಜನಾಂಗದವರ ಪ್ರಮುಖ ನೃತ್ಯ ಯಾವುದಪ್ಪ ಅಂದರೆ ನೋಂಗೆ ಕ್ರೇಮ್ ಅನ್ನೋದು ಒಂದು ಕಾಸಿಯ ಪರ್ವತದ ಜನರ ನೃತ್ಯ ಆಗಿರುತ್ತೆ। ಜಯಂತಿಯ ಪರ್ವತದವರ ಉತ್ಸವ ಯಾವುದಪ್ಪ ಅಂದರೆ ಬೆಹಡೇನ್ ಕಲಾಂ ಅನ್ನೋದು ಒಂದು ಉತ್ಸವ। ಇದನ್ನ ಯಾರು ಮಾಡ್ತಾರೆ? ಜಯಂತಿಯ ಪರ್ವತದ ಜನಾಂಗದವರು ಈ ಒಂದು ಉತ್ಸವವನ್ನ ಮಾಡ್ತಾರೆ। सो आगे चलकर एक स्थान पर जीप रुकती है, हम उतरते हैं, बगल में एक गोलाकार विशाल पत्थर है। संगमा कहते हैं यह प्राकृतिक शिवलिंग है।
ಸೊ ಅಲ್ಲಿಂದ ಮುಂದೆ ಹೋಗಿ ಸ್ವಲ್ಪ ದೂರದಲ್ಲೇ ಜೀಪ್ ಸ್ಟಾಪ್ ಆಗುತ್ತೆ. ಎಲ್ಲರೂ ಜೀಪಿಂದ ಇಳಿತಾರೆ. ಅಲ್ಲಿ ಒಂದು ವಿಶಾಲವಾದ ಬಂಡೆ ಇರುತ್ತೆ. ಸೊ ಆ ಬಂಡೆಯನ್ನ ನೋಡಿ ಸಂಗಮಾಜಿಯವರು ಹೇಳ್ತಾರೆ, ಯಹ್ ಪ್ರಾಕೃತಿಕ್ ಶಿವಲಿಂಗ ಹೈ. ನೋಡಿ, ಇದು ಪ್ರಕೃತಿದತ್ತವಾಗಿ ಬಂದಿರುವಂತ ಒಂದು ಶಿವಲಿಂಗ. ಸಚ್ ಮುಚ್ ಯಹ್ ಪ್ರಕೃತಿ ಕೆ ಆಶ್ಚರ್ಯ ಹೈ. ಇದು ಪ್ರಕೃತಿಗೆ ಆಶ್ಚರ್ಯವನ್ನು ಕೊಡೋ ರೀತಿಯಲ್ಲಿ ಇದೆ. ಅವ್ರ ಆಶ್ಚರ್ಯ ತೋ ಮಾನ್ಸ್ಮಾಯಿ ಘಾವ್ ಕಿ ಗುಫಾ ಯೇ ಭಿ ಹೈ. ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಮಾನ್ಸ್ಮಾಯಿ ಅನ್ನೋ ಒಂದು ಗುಹೆ ಕೂಡ ಇದೆ. ಹಮಾರೆ ಜೀಪ್ ಇನ್ ಗುಫಾ ಮೊಯ್ ಪಾಸ್ ರುಕ್ತಿ ಹೈ. ಸೊ ಅಲ್ಲಿಂದ ಆ ಒಂದು ಗುಹೆಯ ಬಳಿ ಹೋಗಿ ಜೀಪನ್ನು ನಿಲ್ಲಿಸ್ತಾರೆ. ಗುಫಾ ಯೇ ಇತನಿ ಅಂಧೇರಿ ಹೈ. ಸೊ ಆ ಗುಹೆಯ ಒಳಗಡೆ ತುಂಬ ಕತ್ತಲಿರುತ್ತೆ. और मशाल या टार्च जलाया बिना उसमें उनमें प्रवेश नहीं कर सकते. ಯಾವುದೇ ಟಾರ್ಚ್ ಅಥವಾ ಯಾವುದೇ ಲ್ಯಾಂಪ್ ಇಲ್ಲದೆ ನಾವು ಆ ಒಂದು ಗುಹೆಯನ್ನು ಪ್ರವೇಶ ಮಾಡೋದಕ್ಕೆ ಆಗಲ್ಲ. ಸಂಗಮ ಕೋ ಏಕ್ ಸಾಥ್ ಕಹತಾ ಹೈ हमने मशालो जला ली और यह गुफाफों के अंदर आगे बढ़ रहा है. ಅವ್ರು ಏನು ಮಾಡಿದ್ರು, ಒಂದು ಟಾರ್ಚ್ ಅನ್ನು ತಗೊಂಡು ಆ ಗುಹೆಯ ಒಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಂದರ್ ಆಗೆ ಬಡ್ ರಹೆ ಹೈ ಅಗಲ್ ಬಗಲ್ ಉಪ್ಪರ್ ನೀಚೆ ಪತ್ತರ್. ಸೊ ಆ ಗುಹೆಯ ಒಳಗಡೆ ಹೋಗ್ತಾ ಇದ್ರೆ ಸುತ್ತಮುತ್ತ ನಾಲ್ಕು ಮೂಲೆಯಲ್ಲಿ ಮೇಲೆ ಕೆಳಗಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಕಡೆ ಏನಾಗಿದೆ, ಬರೀ ಬಂಡೆಗಳೇ ಇದೆ. सदियों से गुफा ये इसी तरह है और दूर बहुत दूर तक चली गई है. हम लोग कुछ दूर जाकर लौट पड़ते हैं जैसे आश्चर्य लोक से लौट रहा है. ಸೊ ಒಂದಷ್ಟು ದೂರ ಗುಹೆ ಒಳಗಡೆ ಹೋಗಿ ಮತ್ತೆ ಗುಹೆಯಿಂದ ವಾಪಸ್ ಹೊರಗಡೆ ಬಂದಾಗ ಅವರಿಗೆ ಯಾವ ಥರ ಫೀಲ್ ಆಗುತ್ತಪ್ಪ ಅಂದರೆ, ಯಾವುದೋ ಒಂದು ಆಶ್ಚರ್ಯ ಲೋಕದಿಂದ ಹೊರಗಡೆ ಬರೋ ರೀತಿ ಫೀಲ್ ಆಗುತ್ತೆ. ಸೊ ದಟ್ಸ್ ಚರಾಪುಂಜಿ ಸೆ ಆಯಾ ಹೂँ. Okay children, once again all of you sit and read that lesson. If you having any doubts, ask me. I think in last class we send afternoon notes. So now I will send that full notes. All of you sit and complete the class work. Okay children, thank you.